ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮ್ಗೊಂದು ಹೊಸ ವಿಷಯನ ತಂದಿದ್ದೀನಿ. ಏನಪ್ಪ ಅದು ಅಂತ ಕೇಳ್ತೀರಾ? ಹೌದು, ಏನಪ್ಪ ಅಂತ ಹೇಳಿದ್ರೆ ಗೋಲ್ಡ್ ರೇಟು ಕಡಿಮೆ ಆಗುತ್ತಂತೆ. ಕಳೆದ 3-4 ದಿನಗಳಿಂದ ಈ ಥರ ಒಂದು ಸುದ್ದಿ ಎಲ್ಲೆಡೆ ಹರಿದಾಡ್ತಿದೆ. ಅದಕ್ಕೆ ನಾನು ಕೆಲವೊಂದು ಉದಾಹರಣೆಗಳನ್ನ ಕೊಡುವುದ್ರ ಮೂಲಕ ಯಾವ ರೀತಿ ಕಡಿಮೆ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು ಫ್ರೆಂಡ್ಸ್, ನಿಮ್ಗೆಲ್ರಿಗೂ ತಿಳಿದಿರೋ ಥರ ಗೋಲ್ಡ್ ರೇಟ್ ಏನಾಗ್ತಿದೆ, ದಿನೇ ದಿನೇ ಏರಿಕೆ ಆಗ್ತಿದೆ. ಇವಾಗ 1 ಗ್ರಾಮ್ ಮೀನ್ಸ್ 10 ಗ್ರಾಮ್ ಗೋಲ್ಡ್ ಬೆಲೆ ಅರೌಂಡ್ ಒಂದು ಲ್ಯಾಕ್ ಅಂತ ಇಟ್ಕೋಬಹುದು. 1 ಲ್ಯಾಕ್ ತಗೊಂಡು ಹೋದ್ರೆ ನಾವು 24 ಕ್ಯಾರೆಕ್ಟರ್ದು 10 ಗ್ರಾಮ್ ಗೋಲ್ಡನ್ನು ತಗೊಬರ್ಬೋದು. ಆ ರೀತಿಯಾದಂತಹ ಬೆಲೆ ಇವಾಗ ಪ್ರೆಸೆಂಟ್ ಇದೆ. ಆದರೆ ಇದು ಬೆಲೆಯಲ್ಲಿ ಗಣನೀಯವಾದಂತಹ ಬದಲಾವಣೆ ಆಗುತ್ತಂತೆ ಫ್ರೆಂಡ್ಸ್. ಏನಕ್ಕಪ್ಪ ಅಂತ ಹೇಳಿದ್ರೆ, ಕೆಲವೊಂದು ವಿದ್ಯಮಾನಗಳ ಬೆಳವಣಿಗೆಯಿಂದ ಗೋಲ್ಡ್ ರೇಟು ಅರೌಂಡ್ ಒಂದು 40% ಕಡಿಮೆ ಆಗ್ಬೋದು. ಅಂದರೆ ಒಂದು 56,000 ಬಂದು ನಿಂತ್ಕೋಬೋದು 10 ಗ್ರಾಮ್ ಗೋಲ್ಡ್ ರೇಟ್ ಅಂತ ಒಂದು ವರದಿ ಆಗ್ತಿದೆ. ಹಾಗೆ ಇನ್ನೊಂದು ಕೆಲವು ಕಡೆ ಹೇಳ್ತಿರೋದೇನಪ್ಪ ಅಂತ ಹೇಳಿದ್ರೆ 38% ಅಷ್ಟು ಗೋಲ್ಡ್ ರೇಟ್ ಕಡಿಮೆ ಆಗುತ್ತೆ. ಯಾಕಂದರೆ ಹಲವಾರು ಡಿಸ್ಪೈಟ್ ಆಗಿರೋದು ಮೀನ್ಸ್ ಫಾಲ್ ಆಗಿದೆ, ಅದರಿಂದ ರಿಸೆಷನ್ ಫಿಯರ್ ಸ್ಟಾರ್ಟ್ ಆಗಿದೆ. ಹಾಗಾಗಿ ಗೋಲ್ಡ್ ರೇಟು ಏನಾಗುತ್ತೆ 38% ಡಿಕ್ಲೈನ್ ಆಗುತ್ತೆ ಅಂತ ಹೇಳ್ತಾ ಹೋಗ್ತಿದ್ದಾರೆ. ಹಾಗೆಯೇ ಇನ್ನೂ ಕೆಲವರು ಏನಂತ ಹೇಳ್ತಾರಪ್ಪ ಅಂತ ಹೇಳಿದ್ರೆ ಮೀನ್ಸ್ 17% ಅಷ್ಟು ಸಿಲ್ವರ್ ಕೂಡ ಡ್ರಾಪ್ ಆಗುತ್ತೆ, ಕಡಿಮೆ ಆಗಿದೆ ಆಲ್ರೆಡಿ. ಆ ಒಂದು ಬೇಸಿಸ್ ಮೇಲೆ ಗೋಲ್ಡ್ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಹೋಗ್ತಿದ್ದಾರೆ. ಇದೇನಕ್ಕಪ್ಪ ಈ ಥರ ವಿದ್ಯಮಾನಗಳು ಅಂತ ಹೇಳಿದ್ರೆ, ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ, ಡಿಮ್ಯಾಂಡ್ ಎಕ್ಸಸ್ ಆದಾಗ ಸಪ್ಲೈ ಎಕ್ಸಸ್ ಆದಾಗ ಡಿಮ್ಯಾಂಡ್ ಆಟೋಮೆಟಿಕಲಿ ಫಾಲ್ ಆಗುತ್ತೆ. ಇದು ನಿಮಗೆ ರೂಲು. ಯಾಕಂದರೆ ಯಾವುದೇ ರೀತಿಯಾದಂತಹ ಡಿಮ್ಯಾಂಡ್ ಇಲ್ದಾನೆ ಸಪ್ಲೈನೇ ಜಾಸ್ತಿ ಆಗ್ತಾ ಹೋದರೆ ಆ ಒಂದು ಪರ್ಟಿಕ್ಯುಲರ್ ಗೂಡ್ಸ್ದು ಪ್ರೈಸ್ ಆಟೋಮೆಟಿಕಲಿ ಕಡಿಮೆ ಆಗುತ್ತೆ. ಇದರಲ್ಲೂ ಕೂಡ ಹಾಗೇನೆ ಒಂದು ಪಾಯಿಂಟ್ ಆಯಿತು. ಡಿಮ್ಯಾಂಡ್ ಎಕ್ಸಸ್ ಇಲ್ದೇ ಸಪ್ಲೈನೇ ಎಕ್ಸಸ್ ಆದರೆ ಪ್ರೈಸು ಆಟೋಮೆಟಿಕಲಿ ಫಾಲ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಇನ್ವೆಸ್ಟರ್ಸ್ ಎಲ್ಲ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಅವರು ಸೋಲ್ಡ್ ಆಫ್ ಮಾಡ್ತಿದ್ದಾರೆ. ಏನಕ್ಕಪ್ಪ ಅಂತ ಹೇಳಿದ್ರೆ ಗ್ಲೋಬಲ್ ರಿಸೆಷನ್ಗೋಸ್ಕರ. ಅದು ಕೂಡ ಒಂದು ಪಾಯಿಂಟ್ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ಪಾಸಿಬಿಲಿಟೀಸ್ ಏನಪ್ಪ ಅಂತ ಅಂದರೆ, ನೆಕ್ಸ್ಟ್ ವೀಕಲ್ಲೇ ಗೋಲ್ಡ್ ಏನಾಗ್ತಾ ಹೋಗುತ್ತೆ ಸ್ಲೈಟ್ಲಿ. ಇವಾಗ 7,395 ಅಥವಾ 721 ಏನಾಗುತ್ತೆ ಪರ್ ಗ್ರಾಮು ಕಡಿಮೆ ಆಗುತ್ತೆ ಅಂತ ಹೇಳ್ತಿದೆ. ಏನಕ್ಕಪ್ಪ ಅಂತ ಹೇಳಿದ್ರೆ, ಇದು ನ್ಯೂಸ್ ಬಂದು 3 ಡೇಸ್ ಒಳಗಡೆನೆ ಇವತ್ತು ಪ್ರೆಸೆಂಟ್ 1,750ರಿಂದ 850 ರೂಪಾಯಿ ಏನಾಗ್ತಿದೆ 10 ಗ್ರಾಮ್ ಗೋಲ್ಡ್ ಬೆಲೆ ಕಡಿಮೆ ಆಗಿದೆ 1,850 ರೂಪಾಯಿ. ಹಾಗಾಗಿ ಇದು ಆಗುವಂತಹ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಅದ್ರ ಜೊತೆಗೆ ಇನ್ನೇನಪ್ಪ ಅಂತ ಹೇಳಿದ್ರೆ ವಾಲಟೈಲ್ ಆಗ್ತಿದೆ. ಏನಕ್ಕಪ್ಪ ಅಂದರೆ ಗೋಲ್ಡು ಮತ್ತು ಈಕ್ವಿಟಿಗೂ ನಡುವೆ ಏನಾಗ್ತಿದೆ ಮಾರ್ಕೆಟಲ್ಲಿ ವೈಲೇಷನ್ ಆಗ್ತಿದೆ, ಮೀನ್ಸ್ ವಾಲಟೈಲ್ ಆಗ್ತಿದೆ. ಹಾಗಾಗಿ ಅನ್ಸರ್ಟನಿಟಿ ಕ್ರಿಯೇಟ್ ಆಗಿ ಗೋಲ್ಡ್ ರೇಟ್ ಆಟೋಮೆಟಿಕಲಿ ಡೌನ್ ಆಗುತ್ತಂತೆ. ಅದ್ರ ಜೊತೆಗೆ ಬಹುಮುಖ್ಯವಾದಂತಹ ಅಂಶ ಏನಪ್ಪ ಅಂದರೆ ರೇಟ್ ಆಫ್ ಇಂಟ್ರೆಸ್ಟು ರೈಸ್ ಆಗ್ತಿದೆ. ಯಾವುದ್ರ ಮೇಲೆ? ಗೋಲ್ಡ್ ಡಿಮ್ಯಾಂಡ್ ಮೇಲೆ. ಮೀನ್ಸ್ ರೇಟ್ ಆಫ್ ಇಂಟ್ರೆಸ್ಟು ಬಾರೋಯಿಂಗ್ಸ್ ಮೇಲೆ ಏನಾಗ್ತಿದೆ ಜಾಸ್ತಿ ಆಗಿರೋದ್ರಿಂದ ಗೋಲ್ಡ್ ಡಿಮ್ಯಾಂಡ್ ಏನಾಗುತ್ತೆ ಫಾಲ್ ಆಗುತ್ತೆ ಅಂತ ಒಂದು ನ್ಯೂಸ್ ಇದೆ. ಹಾಗೆಯೇ ಏನಕ್ಕೆ ನಮ್ಮ ಇಂಡಿಯಾದಲ್ಲಿ ಏನಕ್ಕೆ ಗೋಲ್ಡ್ ಫಾಲ್ ಆಗಬಹುದು ಅಂತ ಹೇಳಿದ್ರೆ, ನಿಮಗೆ ಗೊತ್ತಿರೋ ಥರ US ಬೇಸ್ಡ್ ಮಾರ್ನಿಂಗ್ ಸ್ಟಾರ್ ಅನಲಿಸ್ಟ್ ಹೇಳ್ತಾ ಹೋಗಿದ್ರೆ ಏನಪ್ಪ ಅಂತ ಹೇಳ್ತಾ ಹೋಗ್ತೀರಿ ಅಂದರೆ 38% ಅಷ್ಟು ನೆಕ್ಸ್ಟ್ ಫ್ಯೂ ಇಯರ್ಸಲ್ಲಿ ಮೀನ್ಸ್ ನೆಕ್ಸ್ಟ್ ಇಯರ್ಸಲ್ಲಿ ಏನಾಗುತ್ತೆ ಅದು ಗೋಲ್ಡ್ ರೇಟು ಡ್ರಾಪ್ ಆಗುತ್ತೆ ನೆಕ್ಸ್ಟ್ ಫ್ಯೂ ಮಂತ್ಸಲ್ಲಿ. ಏನಕ್ಕಪ್ಪ ಅಂತ ಹೇಳಿದ್ರೆ, ಹಾಗೆಯೇ ಗ್ಲೋಬಲ್ ಮಾರ್ಕೆಟಲ್ಲಿ ರಿಸೆಷನ್ ಆಗಬೇಕು ಮತ್ತು ಪೊಟೆನ್ಷಿಯಲ್ ಚೇಂಜಸ್ ಕೂಡ ಆಗಬೇಕು. ಹಾಗಾಗಿ 38 to 40% ಗೋಲ್ಡ್ ಆಟೋಮೆಟಿಕಲಿ ಡೌನ್ ಆಗೇ ಆಗುತ್ತೆ ಅಂತ ಅವರು ಹೇಳಿದ್ದಾರೆ. ಇವ್ರು ಹೇಳೋ ಪ್ರಕಾರ ಮಾರ್ನಿಂಗ್ ಸ್ಟಾರ್ ಅನಾಲಿಸಿಸ್ಟು ಫೋರ್ಕಾಸ್ಟ್ ಮಾಡಿರೋ ಪ್ರಕಾರ 55,000 ಪರ್ ಗ್ರಾಮ್ ಆದರೂ ಆಗಬಹುದು ಇಂಡಿಯಾದಲ್ಲಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿ. ಮತ್ತು ಇನ್ನೇನಕ್ಕಪ್ಪ ಅಂತ ಹೇಳಿದ್ರೆ, ಯಾವ ಒಂದು ರೀಸನ್ಗೆ ಕಡಿಮೆ ಆಗುತ್ತಪ್ಪ ಅಂತ ಹೇಳಿದ್ರೆ, ನಮ್ಮ ಒಂದು ನೈಬರಿಂಗ್ಸ್ ಮೀನ್ಸ್ ಅಮೆರಿಕದ ಒಂದು ನೈಬರಿಂಗ್ ಕಂಟ್ರಿಗಳಾದಂತಹ ಟರ್ಕಿ ಮತ್ತು ಇನ್ನು ಅಕ್ಕಪಕ್ಕ ರಾಷ್ಟ್ರಗಳು ಏನು ಮಾಡ್ತಿದೆಯಪ್ಪ ಅಂತ ಹೇಳಿದ್ರೆ, ನಮ್ಮ ಅಮೆರಿಕಾ ನಮ್ಮ ಒಂದು ಇಂಡಿಯಾದಿಂದ ಗೋಲ್ಡನ್ನು ಪರ್ಚೇಸ್ ಮಾಡುತ್ತೆ, ಇಂಪೋರ್ಟ್ ಮಾಡ್ಕೊಳ್ಳುತ್ತೆ. ಅದು 10% ಟ್ಯಾರಿಫ್ ಹಾಕಿ. ಆದರೆ ಅದನ್ನು ಬೇರೆ ಕಂಟ್ರಿಗಳಿಗೆ ಎಕ್ಸ್ಪೋರ್ಟ್ ಮಾಡುತ್ತೆ ವಿತ್ 26% ಟ್ಯಾರಿಫ್. ಇದರಲ್ಲಿ ಬೇರರ್ಸ್ ಯಾರಾಗ್ತೀವಿ ಅಂತಂದರೆ, ನಾವು ಲಾಸ್ಟ್ ಬೇರ್ ಮಾಡೋರು ಯಾರಾಗ್ತೀವಿ ಅಂದರೆ ಇಂಡಿಯಾ ಆಗ್ತೀವಿ. ಹಾಗಾಗಿ ಇವೆರಡು ನಡುವಿನ ಒಂದು ಟ್ಯಾಕ್ಸ್ ಕೊಲಾಬ್ರೇಷನ್ ಸ್ವಲ್ಪ ಕಡಿಮೆ ಆಗಬೇಕು, ನಾವು ಇಂಪೋರ್ಟ್ ಮಾಡೋದು ಕೂಡ ಜಾಸ್ತಿ ಆಗಬೇಕು ಅಂತ ಹೇಳಿ ಪ್ರಾಫಿಟ್ ನಿಮ್ಗೆ ಆಗ್ತಿದೆ ಅಂತ ಹೇಳಿ ಕೆಲವೊಂದು ನಾಯಕರುಗಳೆಲ್ಲ ಏನು ಮಾಡ್ತಿದ್ದಾರೆ ಅದನ್ನು ಅಪೋಸ್ ಮಾಡ್ತಿದ್ದಾರೆ. ಸೊ ಈ ಒಂದು ಬೇಸಿಸ್ ಮೇಲೂ ಕೂಡ ಗೋಲ್ಡ್ ರೇಟ್ ಕಡಿಮೆ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟನ್ನು ಮಾಡ್ತಾ ಹೋಗ್ಬೋದು. ಅದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಒಂದು ಇವರಿದ್ದಾರಲ್ಲ ಯಾವುದು ಕೆನಡಾ ದೇಶ ಏನು ಮಾಡಿದೆಯಪ್ಪ ಅಂತ ಹೇಳಿದ್ರೆ, ಅಮೆರಿಕಾ ದೇಶ ಏನಾಗ್ತು ಅದ್ರ ಮೇಲೆ ಕೆನಡಾ ಮೇಲೆ ಜಾಸ್ತಿ ಟ್ಯಾರಿಫ್ ಆಗ್ತು. ಅದು ಕೆನಡಾ ನಾನು ನಿನಗಿಂತ ಏನು ಕಡಿಮೆ ಇಲ್ಲ ಅಂತ ಹೇಳಿ ಸ್ಟ್ಯಾಂಡ್ ಆಗಿ ನಿಂತ್ಕೊಂಡು ಅದು ಕೂಡ
ಅಮೆರಿಕಾದ ಮೇಲೆ ಟ್ಯಾರಿಫ್ ಆಗಿದೆ. ಹಾಗಾಗಿ ಇವರ ಒಂದು ಗೈಡ್ಲೈನ್ಸು, ಮಿಸ್ಕಮ್ಯುನಿಕೇಷನು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಅಥವಾ ಜಗಳ ಕ್ವಾರಲ್ಸ್ ಆಗ ಸ್ಟಾರ್ಟ್ ಆಗಿರೋದ್ರಿಂದ ಈ ಒಂದು ಡೈರೆಕ್ಟಾಗಿ ಗೋಲ್ಡ್ ಮೇಲೆ ಎಲ್ಲರೂ ಈಕ್ವಿಟಿ ಮೀನ್ಸ್ ಹೂಡಿಕೆಯನ್ನು ಜಾಸ್ತಿ ಮಾಡ್ತಿರೋದ್ರಿಂದ ಅವ್ರೇನು ಮಾಡ್ತಾ ಹೋಗ್ತಾರೆ, ಲಾಸ್ ಆಗೋಂತಹ ಚಾನ್ಸಸ್ ಇದೆ. ಏನಕ್ಕಪ್ಪ ಅಂತ ಹೇಳಿದ್ರೆ ಬೇರೆದನ್ನೆಲ್ಲ ತೆಗೆದು ಈಕ್ವಿಟೀಸ್ ಮೇಲಿಂದ ತೆಗೆದು ಅಥವಾ ಬಾಂಡ್ಗಳ ಮೇಲಿಂದ ತೆಗೆದು ಅಥವಾ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪಿಂದ ಎಲ್ಲ ತೆಗೆದು ಏನು ಮಾಡ್ತಿದ್ದಾರೆ, ಈ ಒಂದು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತಿರೋದ್ರಿಂದ ಸಪ್ಲೈ ಆಟೋಮೆಟಿಕಲಿ ಜಾಸ್ತಿ ಆಗುತ್ತೆ, ಇದಕ್ಕೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಹಾಗಾಗಿ ಏನಾಗ್ತಾ ಹೋಗುತ್ತೆ, ಪ್ರೈಸು ಫಾಲ್ ಆಗುತ್ತೆ. ಈ ಒಂದು ರೀಸನ್ನಿಂದ ಕೂಡ ಹೌದು. ಹಾಗಾಗಿ ಇದಿಷ್ಟು ನನಗೆ ಗೊತ್ತಿರತಕ್ಕಂಥ ಮಾಹಿತಿನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮುಂಬರುವ ದಿನಗಳಲ್ಲಿ ಗೋಲ್ಡ್ ರೇಟ್ ಆಟೋಮೆಟಿಕಲಿ ಕಡಿಮೆ ಆಗೇ ಆಗುತ್ತೆ. ಇದು ಒಂದು ಪ್ರೆಡಿಕ್ಷನ್ ಫೋರ್ಕಾಸ್ಟಿಂಗ್ ಆ ರೀತಿ ಇದೆ. ಅಮೆರಿಕಾ ಜಾನ್ ಅವರು ಕೂಡ ಇದೇ ರೀತಿಯಾದಂಥ ಫೋರ್ಕಾಸ್ಟಿಂಗ್ ಮಾಡಿದ್ದಾರೆ, 38% ಆಟೋಮೆಟಿಕಲಿ ಡೌನ್ ಆಗುತ್ತೆ ಅಂತ. ಸೊ ಇದಾಗಿತ್ತು ಇವತ್ತಿನ ವಿಷಯ. ಹಾಗಾಗಿ ಇದೇ ರೀತಿಯಾದಂಥ ನೆಕ್ಸ್ಟ್ ವಿಡಿಯೋನ ನಾನು ನಿಮ್ಮ ಮುಂದೆ ತರ್ತಾ ಹೋಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನನ್ನ ಚಾನಲ್ನೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.